ಹಲೋ ಎವ್ರಿವನ್, ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಅಮ್ಮ ಮಾಡೋ ಥರದ್ದು, ಅಮ್ಮನೇ ಮಾಡ್ತಾ ಇರೋದು. ಇಲ್ಲಿ 4 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಚಕ್ಕೆ ಲವಂಗ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಇದು ಯಾಕೆ ಸಪ್ರೇಟ್ ಅಂದರೆ ಒಂದು ಮಸಾಲೆಗೆ, ಒಂದು ಒಗ್ಗರಣೆಗೆ. ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ನೀವು ಗಸಗಸೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ಹುರ್ಕೋಬೇಕು. ಅದಾದ ನಂತರನೇ ನೀವು ಚಿಕನ್ ಹಾಕ್ಕೋಬೇಕು. ಇವಾಗ ಚಿಕನ್ ಹಾಕೋತಾ ಇದ್ದಾರೆ. ಚಿಕನ್ನ ಚೆನ್ನಾಗಿ ಹುರಿಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೇ. ಅದರಲ್ಲಿರೋ ನೀರು ಹಿಂಗೋವರೆಗೂ ಹುರ್ಕೋಬೇಕು. ಆ ನೀರು ಹಿಂಗಾದ ನಂತರನೇ ನೀವು ಉಪ್ಪನ್ನು ಹಾಕಬೇಕು. ಉಪ್ಪು ಜೊತೆ ಚೆನ್ನಾಗಿ ಬೇಯಿಸಬೇಕು. ಅದನ್ನು ಹುರಿರಿ. ನೀವೆಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಆಗುತ್ತೆ. ಇದು ನೋಡಿ, ಈ ಥರ ಹುರ್ಕೋಬೇಕು. ಈ ಥರ ಹುರಿದ ಮೇಲೇ ಚೆನ್ನಾಗಿರೋದು. ಸೊ ಅದು ಹುರಿದ ನಂತರ ನೀವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಅಮ್ಮ ಇದರೊಳಗಡೆ ಮಸಾಲೆ ಹಾಕ್ತಾ ಇದ್ದಾರೆ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡ್ಕೋಬೋದು. ನೀವು ಅಂದರೆ ಚಿಕನ್ ಎಷ್ಟಿರುತ್ತೆ ಅಷ್ಟಕ್ಕೆ ತಕ್ಕಂಗೆ ಸಾಂಬಾರು ಮಾಡ್ಕೋಬೇಕು. ಅಮ್ಮ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸೊ ಇದೇ ಥರ ಆಗಬೇಕು. ಈ ಥರ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ರೆಸಿಪಿ ಇದು. ಸಾಂಬಾರನ್ನ ತುಂಬ ಗಟ್ಟಿಯಾಗಿ ಮಾಡಬೇಡಿ, ತೆಳುವಾಗೇ ಮಾಡಿ. ನಾಟಿ ಕೋಳಿ ಸಾಂಬಾರು ತೆಳುವಾಗಿದ್ರೇ ಚೆಂದ. ನೀವು ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನೀವು ನೋಡಿ. ಯಾಕಂದರೆ ಹಳ್ಳಿ ಸ್ಟೈಲಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ 1-2 ವಿಷಲು ಕೂಗಿಸುತ್ತಾರೆ ಅಷ್ಟೇ, ಜಾಸ್ತಿ ಏನು ಬೇಡ. ನೋಡಿ ಯಾವ ಥರ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.